ಲೋಕದ ಸ್ವರ್ಗ ಅಂತೇಳಿ ನಾವು ಕಾಶ್ಮೀರವನ್ನು ಕರಿತೀವಿ. ಅದರಲ್ಲೂ ಕೂಡ ಪಹಲ್ಗಾಮ್ನ ಸುತ್ತಮುತ್ತಲ ಪ್ರದೇಶ, ಅಲ್ಲಿರ್ತಕ್ಕಂಥ ಹುಲ್ಲುಗಾವಲು, ಎದುರುಗಡೆಗೆ ಕಾಣುವಂತಹ ಆ ಒಂದು ಮಂಜಿನಿಂದ ಆವೃತವಾಗಿರ್ತಕ್ಕಂತಹ ಪರ್ವತಗಳು, ಹಿಮ ಪರ್ವತಗಳು, ಇವುಗಳನ್ನು ನೋಡ್ತಾ ಖುಷಿಯನ್ನು ಅನುಭವಿಸ್ತಾ ಫ್ಯಾಮಿಲಿ ಜೊತೆಗೆ ಒಂದಿಷ್ಟು ಕಾಲವನ್ನು ಕಳೆದು ಬರೋಣ ಅಂತೇಳಿ ಹೋದಂತಹವರನ್ನು ಈ ಉಗ್ರರು ದಾಳಿ ನಡೆಸಿ ಕೊಂದಿದ್ದಾರೆ. ಬಹಳ ಸಾಫ್ಟ್ ಟಾರ್ಗೆಟ್. ಅವರ ಕೈಗಳಲ್ಲಿ ಬಂದೂಕುಗಳಿರಲಿಲ್ಲ, ಅವರ ಕೈಗಳಲ್ಲಿ ಪ್ರೀತಿ ಇತ್ತು, ಅವರ ಕೈಗಳಲ್ಲಿ ಅವರ ಆಪ್ತರನ್ನು ಸಲಹುವಂತಹ ವಿಶ್ವಾಸ ಇತ್ತು, ಅವರ ಆಪ್ತರ ಜೊತೆಗೆ ಹೆಜ್ಜೆ ಹಾಕುವಂತಹ ಸಂತಸ ಇತ್ತು. ಆದರೆ ಅಂತಹವರುಗಳನ್ನು ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ಕೃತ್ಯಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಭಾರತವೂ ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಯಾಕಂದರೆ ಈ ಉಗ್ರರ ಕೃತ್ಯವನ್ನು ಸುಲಭವಾಗಿ ಕ್ಷಮಿಸುವಂತಹ ಮಾತೇ ಇಲ್ಲ. ಯಾಕಂದರೆ 26 ಜನ ಅಮಾಯಕರನ್ನು ಯಾರು ತಮ್ಮ ಪಾಡಿಗೆ ತಾವು ಪ್ರವಾಸಕ್ಕೆ ಹೋಗಿದ್ರು, ಖುಷಿಯಾಗಿದ್ರು, ಕಾಶ್ಮೀರ ಬಹಳ ಸೇಫ್ ಆಗಿದೆ, ಅಲ್ಲಿ ಹೋಗಿ ಬರ್ಬೋದು ನಾವು ಆರಾಮಾಗಿ ಅನ್ನುವಂತಹ ವಿಶ್ವಾಸದಲ್ಲಿ ಹೋಗಿದ್ರು, ಅಂಥವ್ರನ್ನ ಕೊಂದಿರ್ತಕ್ಕಂಥವರನ್ನು ಕ್ಷಮಿಸುವಂತಹ ಮಾತೇ ಇಲ್ಲ. ಸಂಜೆ ಪ್ರಧಾನಮಂತ್ರಿ ಮೋದಿಯವರ ಸಭೆ ನಡೆಯದಿದೆ. ಕಾಶ್ಮೀರದಲ್ಲಿ ಅಮಿತ್ ಶಾ ಅವರು ಕೂಡ ಇದ್ದಾರೆ. ಉಗ್ರರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಕೇಂದ್ರ ಸರ್ಕಾರವ ಸಂಕಲ್ಪವನ್ನು ತೊಟ್ಟಿದೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ಸಂಭವಿಸಿರುವಂತಹ ಸಾವುಗಳನ್ನು ವ್ಯರ್ಥ ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಸಂಭವಿಸಿರುವಂತಹ ಸಾವುಗಳಿಗೆ ಅವರ ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿದವರ ಅವರ ಕುಟುಂಬಗಳನ್ನೂ ಕೂಡ ಅದೇ ಸ್ವರೂಪದಲ್ಲಿ ನಾಶಪಡಿಸುವಂತಹ ಕೆಲಸವನ್ನು, ಅವರ ಮೂಲವನ್ನೇ ನಾಶಪಡಿಸ್ತಕ್ಕಂತಹ ಕೆಲಸವನ್ನು ಈಗ ಮಾಡಬೇಕಾಗಿರುವಂಥದ್ದು. ರಕ್ತ ಪಿಪಾಸುಗಳು ನಡೆಸಿರ್ತಕ್ಕಂತಹ ಕೃತ್ಯವನ್ನು ನಾವು ನೋಡ್ತಾ ಹೋದಾಗಲೂ ಕೂಡ ಯಾವ ಸ್ವರೂಪದಲ್ಲಿ ಈ ಇಡೀ ಘಟನೆ ನಡೆದಿದೆ ಅನ್ನುವಂಥದ್ದನ್ನು ಹೇಳುತ್ತೆ. ಅದೊಂದು ಚಿತ್ರ ಸಾವಿರ ಕಥೆಗಳನ್ನು, ಸಹಸ್ರ ಕಥೆಗಳನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ. ಯಾಕಂದರೆ ಗಂಡನ ಪಾರ್ಥಿವ ಶರೀರ ಜೊತೆಯಾಗಿ ಕೈ ಹಿಡಿದು ಖುಷಿಯಾಗಿ ಅಲ್ಲಿಗೆ ಹೋದಂತಹವರು ಗಂಡ ಪಾರ್ಥಿವ ಶರೀರವಾಗಿ ಬಿಟ್ಟಿದ್ದಾನೆ. ಅದರ ಪಕ್ಕದಲ್ಲಿ ಹೆಂಡತಿ ಕುಳಿತುಕೊಂಡು ಆ ಗಂಡನನ್ನು ಯಾವ ಸ್ವರೂಪದಲ್ಲಿ ಆ ಒಂದು ಸಿಚುವೇಶನನ್ನು ಎದುರಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ನೋಡಿ. ಈ ಹೆಣ್ಮಗಳು ಹೇಳ್ತಾ ಇರುವಂತಹ ಮಾತುಗಳನ್ನು ಗಮನಿಸಿದಾಗ ತನ್ನ ಪತಿಯನ್ನು ಕೂಡ ಕೊಂದಿದ್ದಾರೆ ಅನ್ನುವಂಥದ್ದನ್ನು ಆಕೆ ತೋರಿಸಿ ಹೇಳ್ತಾ ಇರ್ತಾಳೆ. ನಂತರ ಅಲ್ಲಿ ಹೋಗಿ ಪಕ್ಕದಲ್ಲಿ ಕುಳಿತುಕೊಂಡು ಕಣ್ಣೀರು ಸುರಿಸ್ತಾ ಇದ್ದಂತಹ ದೃಶ್ಯವನ್ನು ನಾವು ನೋಡಿದಾಗ ಯಾವ ಸ್ವರೂಪದಲ್ಲಿ ಇದೊಂದು ಫೋಟೋ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಹಸ್ರ ಕಥೆಗಳನ್ನು ಹೇಳ್ತಾ ಇರುವಂಥದ್ದು ಆ ಒಂದು ಫೋಟೋ. ಯಾಕಂದರೆ ಗಂಡ ಆ ರೀತಿಯಾಗಿ ನಿಶ್ಚಲವಾಗಿ ಬಿದ್ದಿರುವಾಗ ಹೆಂಡತಿಗೆ ಆಕಾಶ ಕಳಚಿ ಕೆಳಗಡೆ ಬಿದ್ದಂತಹ ರೀತಿಯಲ್ಲಿ ಆಗಿರುವಂತಹ ಸ್ವರೂಪ ಅದು. ನಿಜಕ್ಕೂ ಕೂಡ ಆಕೆ ಯಾವ ಸ್ವರೂಪದಲ್ಲಿ ಈ ಒಂದು ಪರಿಸ್ಥಿತಿಯನ್ನು, ಯಾಕಂದರೆ ಮದುವೆಯಾಗಿ ಕೆಲವೇ ದಿವಸಗಳ ನಂತರ, ಕೇವಲ 5 ದಿವಸಗಳ 6 ದಿವಸದ ನಂತರ ಆಗಿರ್ತಕ್ಕಂತಹ ಘಟನೆ ಇದು. 4 ದಿನಗಳ ಹಿಂದಷ್ಟೇ ಮದುವೆಯಾಗಿತ್ತು. ಹರಿಯಾಣದವರು, ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು ನರ್ವಾಲ್ ಅವರು. ಅವರ ಪತ್ನಿ ಪಕ್ಕದಲ್ಲಿ ಕುಳಿತುಕೊಂಡು ಇದ್ದಂತಹ ಆ ದೃಶ್ಯವನ್ನು ನೋಡಿದಾಗ ನಿಜಕ್ಕೂ ಕೂಡ ಯಾವ ಸ್ವರೂಪದ ಕ್ರೌರ್ಯ ಇದು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅನ್ನಿಸುತ್ತೆ. ಯಾವ ಸ್ವರೂಪದ ಕ್ರೌರ್ಯ ಇದು ಅಂತೇಳಿ ಗಂಡನನ್ನು ಗೌರವಯುತವಾಗಿ ಕಳಿಸಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಹೆಂಡತಿಯ ಕಣ್ಣೀರು, ಆಕೆಯ ಅಳುವು, ಆಕೆಯ ಆ ಭಾವನೆಗಳು ಮತ್ತು ಆ ಸಂದರ್ಭದಲ್ಲೂ ಕೂಡ ಆಕೆ ಒಂದು ಕಡೆಯಲ್ಲಿ ಗಂಡನಿಗೆ ಮುದ್ದಿಸೋದಕ್ಕೂ ಕೂಡ ಸಾಧ್ಯ ಆಗಿದೆ. ಅಂತಿಮವಾದಂತಹ ವಿದಾಯವನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಜೊತೆಯಾಗಿ ಹೋದಂಥವರು ಈ ರೀತಿಯಾಗಿ ಶವವಾಗಿ ಬಂದಾಗ ಎಂತಹ ಪರಿಸ್ಥಿತಿ, ಅದು ಕೂಡ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿರ್ತಕ್ಕಂತಹ ಪರಿಸ್ಥಿತಿ ಇದು. ಇಲ್ಲಿ ಪಹಲ್ಗಾಮ್ನ ಕಟುಕರ ಬಗೆಗೆ ಇರತಕ್ಕಂತಹ ಬಹಳಷ್ಟು ಮಾಹಿತಿಯನ್ನು ನಾವಿಲ್ಲಿ ಈಗ ನೋಡಬೇಕಾಗಿದೆ. ಯಾಕಂದರೆ ಈ ವ್ಯಕ್ತಿಗಳು ಇಲ್ಲಿ ಈಗಾಗಲೇ ಸಿಕ್ಕಿರ್ತಕ್ಕಂತಹ ಯಾವ ಉಗ್ರರು ಅಲ್ಲಿ ಕಾರ್ಯೋನ್ಮುಖರಾಗಿದ್ದರು, ಯಾವ ಉಗ್ರರು ಅಲ್ಲಿ ದಾಳಿಯನ್ನು ನಡೆಸಿದರು, ಅವರ ರೇಖಾಚಿತ್ರಗಳನ್ನು ಬಿಡಿಸಿದಾಗಲೇ ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಸ್ಪಷ್ಟವಾಗಿ ಗೋಚರಿಸಿದೆ ಇದು ಇಂಥವರೇ ಅಂತ ಹೇಳುವಂಥದ್ದು. ಯಾಕಂದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಖ್ಯಾತಿ ಆಗಿರ್ತಕ್ಕಂಥ ಬೈಸರನ್ಗೆ ಹೋಗ್ತಾ ಇದ್ರು ಇವರೆಲ್ಲರೂ ಕೂಡ. ಪಹಲ್ಗಾಮ್ನಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಹುಲ್ಲುಗಾವಲು ಪ್ರದೇಶ ಅದು. ಬಹಳ ಸುಂದರವಾಗಿರ್ತಕ್ಕಂತಹ ಪ್ರದೇಶ, ಗಿರಿ ಶಿಖರಗಳ ನಡುವೆ ಇರತಕ್ಕಂತಹ ಒಂದು ಹುಲ್ಲುಗಾವಲು. ಆ ಒಂದು ಪ್ರದೇಶದಲ್ಲಿ ಪ್ರವಾಸದ ಮೋಜಿನಲ್ಲಿದ್ದಂಥವರನ್ನ ಉಗ್ರರು ಸುತ್ತುವರೆದಿದ್ದಾರೆ ಮತ್ತು ಅಲ್ಲಿ ಗಂಡಸರನ್ನು ಮಾತ್ರ ಹುಡುಕಿ ಕೊಂದಿರ್ತಕ್ಕಂಥದ್ದು. ಅದು ಬಹಳ ಶಾಕಿಂಗ್ ಆಗಿರ್ತಕ್ಕಂತಹ ವಿಚಾರ. 8ರಿಂದ 10 ಉಗ್ರರು ದಾಳಿಯನ್ನು ನಡೆಸಿರೋದ್ರ ಬಗ್ಗೆ ಶಂಕೆಯೂ ಕೂಡ ಇದೆ. ಸುಮಾರು 6ರಿಂದ 10 ಮಂದಿ ಅದರಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಕೇಂದ್ರ ಸರ್ಕಾರ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ದಾಳಿ ಮಾಡಿರುವಂಥ ಉಗ್ರರ ಪೈಕಿ 5ರಿಂದ 7 ಮಂದಿ
ಪಾಕಿಸ್ತಾನಿಗಳು ಅನ್ನುವಂತಹ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಪಾಕಿಸ್ತಾನದಿಂದ ಒಳನುಸುಳಿ ಬಂದು ಭಾರತದ ಒಳಗೆ ಈ ವಿಧ್ವಂಸಕ ಕೃತ್ಯವನ್ನು ಎಸಗಿದ್ದಾರೆ. ಅದರಲ್ಲೂ ಕೂಡ ಪುರುಷರನ್ನು ಮಾತ್ರ ಟಾರ್ಗೆಟ್ ಮಾಡಿ ಹಿಂದೂ ಮುಸ್ಲಿಂ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಧರ್ಮವನ್ನು ಕೇಳಿ ನಂತರ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಏಪ್ರಿಲ್ ಮೊದಲ ವಾರದಲ್ಲಿ ಕಾಶ್ಮೀರಕ್ಕೆ ಇವರು ನುಸುಳಿದ್ರು ಅನ್ನುವಂತಹ ಮಾಹಿತಿ ಇದೆ. ಸುಮಾರು ಏಪ್ರಿಲ್ 1ನೇ ತಾರೀಕಿನಂದೇ ಅವರು ಪಹಲ್ಗಾಮನ್ನು ಕೂಡ ತಲುಪಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಶಂಕೆ ಇದ್ದೇ ಇದೆ. ಪೂಂಚ್ ಪ್ರದೇಶದಲ್ಲೂ ಕೂಡ ಸ್ಕೆಚ್ ಹಾಕಿದ್ರಂತೆ ಇವರು ಅಂತೇಳಿ. ಅಂದರೆ ಪೂಂಚಿನಲ್ಲಿನೇ, ಅದು ಬಾರ್ಡರ್ ಡಿಸ್ಟ್ರಿಕ್ಟ್ ಪೂಂಚಿನಲ್ಲಿನೇ ಇವರು ಇಂಥದ್ದೊಂದು ದಾಳಿಯನ್ನು ನಡೆಸೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಆದರೆ ಏಪ್ರಿಲ್ 1ರಿಂದಲೂ ಕೂಡ ಪಹಲ್ಗಾಮ್ನಲ್ಲಿನೇ ಇವರು ಉಳ್ಕೊಂಡಿದ್ರು. ಅಂದರೆ ಅದಕ್ಕಿಂತ ಪೂರ್ವದಲ್ಲಿನೇ ಇವರು ನುಸುಳಿ ಬಂದಿದ್ದಾರೆ. ನಂತರ ಸ್ಥಳೀಯರ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿಂದ ಪಹಲ್ಗಾಮ್ಗೆ ತಲುಪಿದ್ದಾರೆ. ಸರಿಸುಮಾರು 100 ಕಿಲೋಮೀಟರಷ್ಟು ದೂರದವರೆಗೂ ಕೂಡ ಏನು ಬಾರ್ಡರ್ನಿಂದ ದಾಟಿ ಒಳಗಡೆ ಬಂದಿದ್ದಾರೆ, LOCಯನ್ನು ದಾಟಿ ಒಳಗಡೆ ಬಂದಿದ್ದಾರೆ ಅಂತೇಳಿ. ಪ್ರವಾಸಿಗರ ಸೋಲಲ್ಲಿ ಬೈಸರನ್ ಪ್ರದೇಶದಲ್ಲಿ ಅವರು ಸುತ್ತಾಡಿದ್ರು. ಅಂದರೆ ಆ ಪ್ರದೇಶಕ್ಕೆ ಬಂದು ಅಲ್ಲಿ ಪ್ರವಾಸಿಗರ ಸೋಗಿನಲ್ಲಿ ಅವರು ಸುತ್ತಾಡ್ತಾ ಇದ್ರು. ಆ ಮೂಲಕವಾಗಿ ಎಲ್ಲಿ ಸಾಫ್ಟ್ ಟಾರ್ಗೆಟ್, ಯಾವ ಸ್ವರೂಪದಲ್ಲಿ ಸೆಕ್ಯೂರಿಟಿ ಇದೆ, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಹೇಗಿದೆ, ಸೆಕ್ಯೂರಿಟಿ ಏಜೆನ್ಸಿಯವರು ಅಂದರೆ ಯಾವುದೇ ರೀತಿಯಾದಂತಹ ಸೈನಿಕರು ಅಲ್ಲಿಗೆ ಬಂದು ತಲುಪೋದಕ್ಕೆ ಎಷ್ಟು ಸಮಯಾವಕಾಶ ಇದೆ ಅಂದರೆ ಬಹಳ ಆರಾಮಾಗಿ. ಯಾಕಂದರೆ ಹುಡುಕಿ ಆರಿಸಿ ಕೊಲ್ಲುವಂತಹ ರೀತಿಯಲ್ಲಿ ಇಲ್ಲಿ ಕೊಲೆಯನ್ನು ಮಾಡಿರ್ತಕ್ಕಂಥದ್ದು, ಇಲ್ಲಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಎಲ್ಲ ಮಾಬ್ ಮೇಲ್ಗಡೆ ಅಲ್ಲಿ 100 ಜನ ಇದ್ದಾಗ ಎಲ್ಲರ ಮೇಲೂ ಕೂಡ ಗುಂಡಿನ ದಾಳಿಯನ್ನು ಮಾಡಿಲ್ಲ. ಹಾಗೇನಾದರೂ ಆಗಿದ್ದರೆ ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಸಾವಿಗೀಡಾಗ್ತಿದ್ರು. ಆ ರೀತಿ ಆಗಲಿಲ್ಲ. ಪುರುಷರನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು. ಪಹಲ್ಗಾಮ್ನ ಹೋಟೆಲ್ಗಳಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ಇವರುಗಳು. ಅಂದರೆ ಪಹಲ್ಗಾಮ್ನ ಇಡೀ ಏರಿಯಾವನ್ನು ಇವರು ತಪಾಸಣೆ ಮಾಡ್ಕೊಂಡಿದ್ದಾರೆ. ತಾವು ಎಲ್ಲಿ, ಹೇಗೆ, ಯಾವ ಸ್ವರೂಪದಲ್ಲಿ ಇಲ್ಲಿ ದಾಳಿಯನ್ನು ನಡೆಸಬಹುದು ಅನ್ನುವಂತಹ ತಯಾರಿಯನ್ನು ಮಾಡಿಕೊಂಡಂಗೆ ಇತ್ತು ಅಂಥೇಳಿ. ದಾಳಿಗೆ ಪ್ಲಾನ್ ಮಾಡಿ ಬೈಕ್ನಲ್ಲಿ ಉಗ್ರರು ಬಂದಿದ್ದರು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಈ ದಾಳಿಯನ್ನು ನಡೆಸೋದಕ್ಕೆ ಬೇಕಾದಂತಹ ತಯಾರಿ ಯಾವ ಸ್ವರೂಪದಲ್ಲಿ ಇವರ ಕಡೆಯಿಂದ ನಡೆದಿದೆ ಅಂತೇಳಿ. ದಾಳಿಗೆ ಪ್ಲಾನ್ ಮಾಡಿ ಅವರು ಬೈಕ್ಗಳಲ್ಲಿ ಬಂದಿದ್ದಾರೆ. ಕುರ್ತಾ ಮತ್ತು ಪೈಜಾಮ ಹಾಕೊಂಡು ಮುಖವನ್ನು ಮುಚ್ಚಿಕೊಂಡಿದ್ರು. ಕುರ್ತಾ ಪೈಜಾಮವನ್ನು ಧರಿಸಿದ್ರು, ಮುಖವನ್ನು ಮುಚ್ಚಿಕೊಂಡಿದ್ರು ಕೆಲವರು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಮತ್ತು ಕೆಲವರ ಮುಖವನ್ನು ಕೂಡ ನೋಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ರೇಖಾಚಿತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ ಅವರ ಮುಖ ಚಹರೆಯನ್ನು ಕೂಡ ಗುರುತಿಸಲಾಗಿದೆ. AK-47 ರೈಫಲ್ಗಳನ್ನೇ ಬಳಸಿಕೊಂಡು ದಾಳಿಯನ್ನು ಮಾಡಿದ್ದಾರೆ. AK-47 ರೈಫಲ್ಗಳು ಅದು ಲೈಟ್ ಆಗಿ ವೆಯ್ಟ್ ಇರುವಂತಹ ಮತ್ತು ಅವುಗಳನ್ನು ಮಡಚಿ ತೆಗೆದುಕೊಂಡು ಹೋಗೋದಕ್ಕೆ ಕೂಡ ಸಾಧ್ಯ ಆಗೋದ್ರಿಂದಾಗಿ ಈ ರೀತಿಯಂಥ AK-47 ಗನ್ಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ 7.62 mm ಬುಲೆಟ್ಗಳು ಕೂಡ ಸಿಕ್ಕಿರುವಂಥದ್ದು. AK-47ಅನ್ನೇ ಇವರು ಬಳಸಿದ್ದಾರೆ ಅನ್ನೋದನ್ನು ದೃಢಪಡಿಸ್ತಾ ಇದೆ. ಅಂದರೆ ಆ ಬುಲೆಟನ್ನು ನೋಡಿದಾಗಲೇ ಗೊತ್ತಾಗ್ತಾ ಇದೆ ಇವರು ಬಳಕೆ ಮಾಡಿರ್ತಕ್ಕಂಥದ್ದು AK-47 ಗನ್ಗಳನ್ನು ಅಂತೇಳಿ. ಆದರೆ 3-4 ಜನ, 5-6 ಜನ, ಅಷ್ಟೂ ಜನ ಕೂಡ ಗನ್ಗಳನ್ನು ಹಿಡ್ಕೊಂಡು ಅಲ್ಲಿವರೆಗೆ ಬಂದಿದ್ದಾರೆ ಅಂತೇಳಿ. ಆದರೆ ಯಾವ ಸ್ವರೂಪದಂತಹ ಕೃತ್ಯ ಇದು ಅನ್ನುವಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ನಂಬರ್ ಪ್ಲೇಟ್ ಇಲ್ಲದ ಕಪ್ಪು ಬಣ್ಣದ ಬೈಕ್ನಲ್ಲಿ ಬಂದಿರಬಹುದು ಅನ್ನುವಂತಹ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಅಂದರೆ ಅವರು ಆ ಪ್ರದೇಶಕ್ಕೆ ಬಂದು ತಲುಪಿರ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ. ಮತ್ತು ಬಹುತೇಕ ಈ ದಾಳಿಯನ್ನು ಇಂಥ ಸಂದರ್ಭದಲ್ಲಿ ಮಾಡಿದರೆ, ಇಷ್ಟು ಸಮಯದಲ್ಲಿ ನಾವು ಮಾಡಿದರೆ ನಂತರ ನಾವು ಎಸ್ಕೇಪ್ ಆಗಿ ಎಲ್ಲಿವರೆಗೆ ಹೋಗ್ಬೋದು ಅನ್ನೋದನ್ನು ಕೂಡ ಬಹುಶಃ ಇವರು ಕ್ಯಾಲ್ಕುಲೇಟ್ ಮಾಡಿನೇ ಈ ದಾಳಿಯನ್ನು ಎಸಗಿರುವಂತಹ ಶಂಕೆಯು ಕೂಡ ವ್ಯಕ್ತವಾಗಿರುವಂಥದ್ದು. ಪ್ರತ್ಯಕ್ಷದರ್ಶಿ ಹಾಗೂ ಪ್ರವಾಸಿಗರ ನೀಡಿರ್ತಕ್ಕಂತಹ ಮಾಹಿತಿ ಆಧರಿಸಿ 3 ರೇಖಾಚಿತ್ರವನ್ನು ಈಗಾಗಲೇ ರಚಿಸಲಾಗಿದೆ. 3 ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಲ್ಲ ಅವರ ರೇಖಾಚಿತ್ರಗಳನ್ನು ರಚಿಸಲಾಗಿದೆ. ಅದರಲ್ಲಿ ಆ ರೇಖಾಚಿತ್ರಗಳನ್ನು ಆಧರಿಸಿ, ಯಾಕಂದರೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳವರ ಬಳಿಯಲ್ಲಿ, ನಮ್ಮ ಆರ್ಮಿಯ ಬಳಿಯಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಯಾರು ದಾಳಿನ ಮಾಡ್ತಿದ್ದಾರೆ, ಯಾರನ್ನ ಉಗ್ರರು ಅಂತೇಳಿ ಪಟ್ಟಿ ಮಾಡಿದ್ದಾರೆ ಅಂಥವ್ರುಗಳ ಜೊತೆಗೆ ಹೋಲಿಕೆ ಮಾಡಿ ನೋಡಿದಾಗ ಉಗ್ರರಾದಂತಹ ಅಬು ತಲ್ಹಾ, ಆಸಿಫ್ ಫೌಜಿ ಮತ್ತು ಸುಲೇಮಾನ್ ಶಾ ಈ 3 ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂದರೆ ಈ 3 ಈ ದಾಳಿಯನ್ನು ಎಸಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಮೂಲ ಹೆಸರು ಬಿಟ್ಟು ಮೂಸಾ, ಯೂನುಸ್, ಆಸಿಫ್ ಅಂತೇಳಿ ಈ ಹೆಸರುಗಳನ್ನು ಇವರುಗಳು ಬಳಕೆ ಮಾಡ್ಕೊಳ್ತಾ ಇದ್ರು. ತಮ್ಮ ದಾಳಿಗೆ ಮುಂಚಿತವಾಗಿ ತಮ್ಮ ಹೆಸರು ಒಂದು ಬೈಕ್, ಕಪ್ಪು ಬಣ್ಣದ ಬೈಕ್ನಲ್ಲಿ ಬಂದಿದ್ರು ಅನ್ನೋದ್ರ ಬಗ್ಗೆ, ನಂಬರ್ ಪ್ಲೇಟ್ ಇಲ್ಲದಿರತಕ್ಕಂತಹ ಬೈಕ್ನಲ್ಲಿ ಬಂದಿದ್ರು ಅಂತ ತಿಳ್ಕೊಂಡು, ಇನ್ನೊಂದು ತಮ್ಮ ನೇಮನ್ನು ಕೂಡ ಚೇಂಜ್ ಮಾಡುವಂಥದ್ದು. ನಂಬರ್ ಪ್ಲೇಟ್ ಮತ್ತು ನೇಮ್ ಪ್ಲೇಟ್ ಎರಡೂ ಕೂಡ ಚೇಂಜ್ ಅನ್ನುವಂತಹ ರೀತಿಯಲ್ಲಿ ಇವರು ವ್ಯವಹರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ.
ಪಾಕಿಸ್ತಾನದ ಭಯೋತ್ಪಾದಕರು ಅನ್ನುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗ್ತಿದೆ. ಪಾಕಿಸ್ತಾನದ ಕೈವಾಡ ಇಲ್ಲದೇನೆ ಭಾರತದ ಒಳಗಡೆ, ಅದು ಕೂಡ ಪಹಲ್ಗಾಮ್ನಂತಹ ಪ್ರದೇಶದ ಒಳಗೂ ಕೂಡ ನುಗ್ಗಿ ಬಂದು ಅಲ್ಲಿ ಈ ರೀತಿಯಾದಂತಹ ದಾಳಿಯನ್ನು ಎಸಗುವುದಕ್ಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಈ ರೀತಿಯಂಥ ಉಗ್ರ ಪೋಷಣೆಯನ್ನು ಇವತ್ತು ನಿನ್ನೆಯಿಂದ ಮಾಡ್ತಾ ಇಲ್ಲ, ಅದಕ್ಕೆ ದಶಕಗಳ ಇತಿಹಾಸ ಇದೆ. ಪಾಕಿಸ್ತಾನ ಈ ರೀತಿಯ ಉಗ್ರ ಪೋಷಣೆಯನ್ನು ಮಾಡ್ತಾ ಬಂದಿದೆ. ವಿದೇಶಿ ಭಯೋತ್ಪಾದಕರ ಬಗ್ಗೆಯೂ ಕೂಡ ಅನುಮಾನ ದಟ್ಟವಾಗಿದೆ. ವಿದೇಶಿ ಭಯೋತ್ಪಾದಕರು ಅಂದರೆ ಪಾಕಿಸ್ತಾನದ ಭಯೋತ್ಪಾದಕರು ಇದರಲ್ಲಿ ಭಾಗಿಯಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. TRFನ ಹೆಸರಿನಲ್ಲಿ ಆ ಮೂಲಕವಾಗಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂಥದ್ದೇನು ಹುಟ್ಟು ಹಾಕ್ಕೊಂಡಿದ್ರು ಭಯೋತ್ಪಾದಕರು, ಆ ರೆಸಿಸ್ಟೆನ್ಸ್ ಫ್ರಂಟ್ ಹೆಸರಿನಲ್ಲಿನೇ ಈ ದಾಳಿಯನ್ನು ಕೂಡ ಎಸಗಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಮಧ್ಯಾಹ್ನ 2:20 ಸಮಯದಲ್ಲಿ ಪ್ರವಾಸಿಗರನ್ನ ಉಗ್ರರು ಸುತ್ತುವರೆದಿದ್ರು. ಅಂದರೆ ಈ ಘಟನೆಗೆ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಮಯವನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕು ಮತ್ತು ಈ ವಿಚಾರವನ್ನು ನಾವು ನೋಡಿದಾಗಲೇ ಗೊತ್ತಾಗುವಂಥದ್ದು. ಅಂದರೆ 2:20 ಸಮಯ ಅಂತ ಹೇಳಿದ್ರೆ ಅಲ್ಲಿಂದ ಸಂಜೆ ಆಗೋದಕ್ಕಿರಬಹುದಾಗಿರುವಂತಹ 4 ರಿಂದ 5 ಗಂಟೆಯ ಅವಧಿ ಏನಿದೆಯಲ್ಲ, ಈ 4 ರಿಂದ 5 ಗಂಟೆಯ ಅವಧಿಯಲ್ಲಿ ಅವರು ಆ ಒಂದು ಪ್ರದೇಶದಿಂದ ಬೇರೆಲ್ಲಿಗೂ ಓಡಿ ಹೋಗೋದಕ್ಕೆ, ಶಿಫ್ಟ್ ಆಗೋದಕ್ಕೆ ಸಾಧ್ಯ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲೇ ಬಹುತೇಕ ಮಧ್ಯಾಹ್ನ 2:20 ಈ ರೀತಿಯಂತಹ ದಾಳಿ ನಡೆಸೋದಕ್ಕೆ ಸಮಯ ಅಂತೇಳಿ ಅವರು ಆಯ್ಕೆ ಮಾಡ್ಕೊಂಡಿರಬಹುದು ಮತ್ತು ಆ ಸಮಯದಲ್ಲಿನೇ ಅಲ್ಲಿಗೆ ಹೆಚ್ಚು ಜನ ಅಲ್ಲಿ ಅಸೆಂಬಲ್ ಆಗುವಂಥದ್ದನ್ನು ಕೂಡ ಅವರು ಗಮನಿಸ್ತಾ ಇರಬಹುದು. ಇವೆಲ್ಲವೂ ಕೂಡ ಕಾರಣ ಆಗಿರುತ್ತೆ. ಇಬ್ಬಿಬ್ಬರು ಒಂದೊಂದು ಕಡೆಯಂತೆ ಪ್ರವಾಸಿಗರಿಂದ 400 ಮೀಟರ್ ಅಂತರದಲ್ಲಿ ನಿಂತು ದಾಳಿಯನ್ನು ಎಸಗಿದ್ದಾರೆ ಅಂತೇಳಿ. ಅಂದರೆ ಪ್ರವಾಸಿಗರನ್ನ ಕೇಳ್ತಾ ಅವ್ರನ್ನ ಒಂದು ಕಡೆ ನಿಲ್ಲಿಸ್ಕೊಂಡು ಒಂದು ಕಡೆಯಲ್ಲಿ ಅವ್ರನ್ನ ಓಡಾಡ್ತಾ ಅವ್ರಿಗೆ ಗುಂಡು ಹೊಡೆದು ಕೊಂದಿದ್ದಾರೆ. ಸುಮಾರು 400 ಮೀಟರ್ ಅಂತರದಲ್ಲಿ ಗುಂಡಿನ ದಾಳಿ ಆಗಿರುವಂಥದ್ದು. ಇದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಕೂಡ ರೇಂಜ್ನಲ್ಲಿ ಗುಂಡು ಹೊಡೆಯುವಂತಹ ಅವಕಾಶ ಇರೋದ್ರಿಂದಾಗಿ ಸರಿಸುಮಾರು 400 ಮೀಟರ್ ದೂರದಲ್ಲಿ ನಿಂತುಕೊಂಡು ಈ ದಾಳಿಯನ್ನು ಎಸಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಪ್ರವಾಸಿಗರ ಹೆಸರು, ಊರು, ಧರ್ಮಗಳ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡಿದ್ರು ಅಂತೇಳಿ. ಅಂದರೆ ಯಾರನ್ನ ನಾವು ಕೊಂದಿದ್ದೀವಿ ಅನ್ನೋದನ್ನು ದೃಢಪಡಿಸ್ತಕ್ಕಂಥದ್ದು, ಈತ ಯಾವ ಧರ್ಮಕ್ಕೆ ಸೇರಿದಂಥವನು, ಈತ ಹಿಂದೂ ಅನ್ನುವಂಥನ್ನು ಕನ್ಫರ್ಮ್ ಮಾಡಿಕೊಂಡು ಆ ಮೂಲಕವಾಗಿ ದಾಳಿಯನ್ನು ಎಸಗಿದ್ದಾರೆ ಕೆಲವೊಬ್ಬರ ವಿಚಾರದಲ್ಲಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗೆಯೇ ಊರು ಯಾವುದು ಅಂತ ಹೇಳುವಂಥದ್ದು ಇವುಗಳನ್ನೆಲ್ಲ ಮತ್ತು ಪುರುಷರನ್ನೆಲ್ಲ ಗುಂಪುಗಳಿಂದ ಪ್ರತ್ಯೇಕ ಮಾಡಿ ಇವರು ಗುಂಡಿನ ದಾಳಿಯನ್ನು ನಡೆಸಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಅಂದರೆ ಪುರುಷರನ್ನೇ ಇವರು ಟಾರ್ಗೆಟ್ ಮಾಡಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಿದೆ. ಪುರುಷರನ್ನೇ ಟಾರ್ಗೆಟ್ ಮಾಡುವ ಮೂಲಕವಾಗಿ ತಾವು ಮಾಡಿರ್ತಕ್ಕಂತಹ ಕೃತ್ಯ, ಅದರ ಪರಿಣಾಮ ಭಾರತದ ಉದ್ದಗಲಕ್ಕೂ ಕೂಡ ಗೊತ್ತಾಗಬೇಕು ಅನ್ನುವಂತಹ ಸ್ವರೂಪದಲ್ಲಿ, ಅಂದರೆ ನಾವು ಟಾರ್ಗೆಟ್ ಮಾಡಿದ್ದೇ ಹಿಂದೂಗಳನ್ನು ಅನ್ನುವಂತಹ ಮೆಸೇಜ್ ಕೂಡ ಸ್ಪಷ್ಟವಾಗಿ ಪಾಸ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿನೇ ಈ ದಾಳಿಯನ್ನು ಎಸಗಿದಂತೆ ಗೋಚರಿಸ್ತಾ ಇದೆ. ಹಿಂದೂ ಧರ್ಮದವರು ಅಂತ ಗೊತ್ತಾಗ್ತಾ ಇದ್ದಂತೆ ಗುಂಡು ಹಾರಿಸಿ ಕೊಂದಿದ್ದಾರೆ ಅನ್ನುವಂಥನ್ನ ಈಗ ಅಲ್ಲಿ ಬದುಕಿ ಬಂದಿರತಕ್ಕಂಥ ಹಲವರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮೇಲೆ ಆಗಿರತಕ್ಕಂತಹ ದಾಳಿಗೆ ಕಾರಣನೇ ನಾವು ಹಿಂದೂಗಳು, ಯಾರ್ಯಾರು ಸತ್ತಿದ್ದಾರೆ ಅವರು ಹಿಂದೂಗಳು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡೇ ಕೊಂದಿದ್ದಾರೆ ಅಂತೇಳಿ. ಅಲ್ಲೊಬ್ಬ ಮುಸಲ್ಮಾನರನ್ನು ಕೂಡ ಕೊಂದಿದ್ದಾರೆ, ಕೊಂದಿಲ್ಲ ಅಂತೇಳಿ ಅಲ್ಲ. ಆದರೆ ಆತ ಈ ವ್ಯಕ್ತಿಗಳಿಂದ ಏನು ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳೋದಕ್ಕೆ, ಅಂದರೆ ಜನರನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಮಾಡ್ದ ಅನ್ನೋ ಕಾರಣಕ್ಕಾಗಿ ಆತನನ್ನು ಕೂಡ ಕೊಂದಿದ್ದಾರೆ. ಒಬ್ಬೊಬ್ಬರನ್ನೇ ಚೆಕ್ ಮಾಡಿ ಹಿಂದೂ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆಯೇ ಪಾಪಿಗಳು ಕೊಂದು ಹಾಕಿರುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಅಂದರೆ ಇವ್ರದ್ದು ವೆರಿ ಕ್ಲಿಯರ್ ಏನಂತ ಹೇಳಿದ್ರೆ, ಕೇವಲ ಅಲ್ಲಿ 25-26 ಮಂದಿಯನ್ನು ಕೊಂದಿರೋದು ಮಾತ್ರ ಅಲ್ಲ, ಈ ದೇಶದ ಉದ್ದಗಲಕ್ಕೂ ಇರತಕ್ಕಂತಹ 140 ಕೋಟಿ ಜನರ ನಡುವೆಯೂ ಕೂಡ ಒಂದು ಬಿರುಕು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.